ಗೋವಿಂದರಾಜ್ ಅವರೇ ನೋಡಿ ಸರ್, ಏನ್ ಸಮಸ್ಯೆ ಇಲ್ಲ ರೀ ನಮಗೆ, ಆಗತ್ತೆ ಇವತ್ತಲ್ಲ ನಾಳೆ. ಏನು ಗಡಿಬಿಡಿ ನಿಮಗೆ ಆಗತ್ತೆ, ಅವಸರ ಏನಷ್ಟು ನಿಮಗೆ? ಆಗಲೇಬೇಕು, ಆಗತ್ತೆ. ಅದು ಯಾವಾಗ ಅನ್ನೋ ಪ್ರಶ್ನೆ ಭಾಳ ಮುಖ್ಯವಾಗುತ್ತೆ ಸರ್. ಯಾಕೆಂದರೆ ಕಳೆದ 1.5 ವರ್ಷದಿಂದ ಈ ರಾಜ್ಯದಲ್ಲಿ ಹೆಚ್ಚಿನದಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಸಂಕ್ರಾಂತಿ ಕ್ರಾಂತಿಯ ಮುಂದುವರೆದ ಭಾಗವಾಗಿ ಇವತ್ತು ಏನೋ ಒಂದು ಕ್ಯಾಬಿನೆಟ್ ಮಾಡಿದ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ, ಅದನ್ನು ಎಕ್ಸ್ಪೆನ್ಷನ್ ಮಾಡೋದಕ್ಕೆ 2 ತಿಂಗಳು ತೊಗೊಳ್ತಾರೆ ಅಂದರೆ ಇಲ್ಲಿ ಯಾರು ವೀಕ್ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಏಕೆಂದರೆ ಒಂದು ಕ್ಯಾಬಿನೆಟ್ನ ಈ ರಾಜ್ಯದ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಇಂತಿಂಥ ಸಚಿವರು ನಾವು ಅಪಾಯಿಂಟ್ ಮಾಡ್ತೀವ, ನೇಮಕ ಮಾಡ್ತೀವ ಅಂತ ಹೇಳ್ಬಿಟ್ಟು ಜನರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಂತ ಚರ್ಚೆ ಆಗಬೇಕಾಯಿತು. ಇಲ್ಲಿ ನಾವಿನ್ನೂ ಚರ್ಚೆ ಮಾಡ್ತಾ ಇರೋದೇನು ಅಂದರೆ ಎಕ್ಸ್ಪೆನ್ಷನ್ ಆದ ನಂತರನೂ ಕೂಡ ಯಾರಿಗೆ ಯಾವ ಖಾತೆ ಯಾವಾಗ ಕೊಡ್ತಾರೆ, ಎಷ್ಟು ದಿನ ಆಗುತ್ತೆ, ಇದೇ ಚರ್ಚೆ ಮಾಡ್ತಾ ಇದ್ದೀವಿ. ಇವ್ರು ಹೇಳ್ತಾ ಇದ್ರು ಸನ್ಮಾನ್ಯ ನಟರಾಜ್ ಗೌಡರು, ಇವತ್ತು ಆಲ್ರೆಡಿ ಸಚಿವರು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಬರ ಪರಿಹಾರವಾಗಿ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಿ ಯಾರಿಗೆ ಮಾಹಿತಿ ಕೊಡ್ತೀರಾ? ಯಾವ ಅಧಿಕಾರಿಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾವ ಇಲಾಖೆ ಅಧಿಕಾರಿಗಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀವು ಇರ್ತಕ್ಕಂಥವ್ರು 36 ಇಲಾಖೆನ ಸೇರಿಸ್ಕೊಂಡು ಒಂದೇ ಸರಿ ರಿಪೋರ್ಟ್ ಮಾಡ್ತೀರಾ ಅನ್ನೋ ವಿಚಾರ ಜನತೆಗೆ ಹೇಳ್ಬೇಕಲ್ವಾ? ಇಲ್ಲಿ ಏನು ಅಂದರೆ ಇವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದರೂ ಕೂಡ ಮತ್ತೆ ಹೋಗ್ಬಿಟ್ಟು ಹೈಕಮಾಂಡ್ನ ಕದ ತಟ್ಟಿ ಅದನ್ನು ಒಂದು ಪರಿಹಾರ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಬಂದಿದೆ. ಯಾಕೆಂದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇರ್ತಾರೆ, ನಮ್ಮ 130 ವರ್ಷದ ಪಕ್ಷ, 130 ವರ್ಷದಿಂದ ನಾವು ಆಡಳಿತದಲ್ಲಿ ಇದ್ದೀವಿ, ಎಲ್ಲವೂ ಕೂಡ ಅನುಭವ ಇರತಕ್ಕಂಥ ಪಕ್ಷಕ್ಕೆ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಮೇಲೆ ನಾವು ಹಿಂದೆಲ್ಲ ನೀವು ಹೇಳ್ದಂಗೆ 24 ಗಂಟೆಯಲ್ಲಿ ಎಲ್ಲವೂ ಕೂಡ ಸುಲಲಿತವಾಗಿ ಕ್ಯಾಬಿನೆಟ್ ಹಂಚಿಕೆನ ಮಾಡಿ. ಸುಲಲಿತವಾಗಿ ಆಗಲಿಲ್ಲ ಗೋವಿಂದರಾಜ್ ಅವರೇ, ನನಗೆ ನೆನಪಿದೆ ಕ್ಯಾಬಿನೆಟ್ ಅಲ್ಲಿ ಖಾತೆ ಹಂಚುವಾಗ ಒಂದು ದಿನದಲ್ಲಿ 3 ಸಲ ಖಾತೆ ಬದಲಾಗಿದೆ. ಇರ್ಲಿ, ಒಂದೇ ದಿನದಲ್ಲಿ 3 ಬಾರಿ ಹಂಚಿಕೆ ಮಾಡಿ ಜನರ ಪರವಾಗಿ ಕೆಲಸ ಮಾಡಕ್ಕೆ ಬಿಡಬೇಕಾಯಿತು. ಆದ್ರೆ ಇಲ್ಲಿ ಖಾತೆ ಹಂಚಿಕೆ ಆದ್ಮೇಲೆ ಇವತ್ತು ಹೈಕಮಾಂಡ್ ನೋಡಿಕೊಂಡು ಹೋಗೋ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ತಾ ಇದೆ. ಇವತ್ತು ರಾಜ್ಯದ ದುರ್ದೈವ ಅನಿಸ್ತಾ ಇದೆ. ಯಾಕೆಂದ್ರೆ 136 ಸೀಟ್ ಕೊಟ್ಟರು ಕಾಂಗ್ರೆಸ್ನವ್ರಿಗೆ ಯಾವುದೇ ಒಂದು ಹಿಡಿತ ಇಲ್ಲ. ನಾವು ಹೀಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಹಿಡಿತವನ್ನು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಎಲ್ಲದಕ್ಕೂ ವಾರಕ್ಕೊಂದ್ಸರಿ ಸರ್, ಈಗ ಮುಖ್ಯಮಂತ್ರಿಗಳು ಬದಲಾವಣೆ ವಿಚಾರದಲ್ಲೂ ಪ್ರತಿ ತಿಂಗಳು ಇವ್ರು ಹೋಗಿ ಡೆಲ್ಲಿಗೆ ಹೋಗಿ ಕೂತ್ಕೊಳ್ತಾ ಇದ್ರು, ಗಾಳಿ ಕುಳಿಯಕ್ಕೆ ಬಂದಿದ್ದೀವಿ, ಇನ್ನೊಂದು ಮತ್ತೊಂದು ಇದೇ ರೀತಿ ಒಂದು ಚರ್ಚೆ ಮಾಡ್ಕೊಂಡ್ಬಂದ್ರು ಕೂಡ ಯಾವುದೇ ಒಂದು ಪರಿಹಾರ ಸಿಕ್ಕಿ 1.5 ವರ್ಷ ಆಯಿತು. ಇದು ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದರೂ 2 ತಿಂಗಳು ತೊಗೊಂತು. ಇನ್ನು ಖಾತೆ ಹಂಚಿಕೆಗೂ ಕೂಡ ಇವರು 15 ದಿನ 20 ದಿನ ಮಾಡ್ತಾರೆ ಅಂದರೆ ಜನರ ಪರಿಸ್ಥಿತಿ ಏನಾಗಬೇಕು? ಇವತ್ತು ಜನರಿಗೆ ಮಳೆ ಬರ್ತಾ ಇಲ್ಲ, ಪರಿಹಾರ ಇವತ್ತು ವಿತರಣೆ ಆಗಬೇಕಾಯ್ತು ಸರ್. ಇನ್ನು ಮಾಹಿತಿ ತೊಗೊಳ್ತಾ ಇದ್ದಾರೆ, ನಾವು ಇಂಥ ಪರಿಹಾರ ಘೋಷಣೆ ಮಾಡಿದ್ದೀವಿ, ಇಷ್ಟು ಜನ ರೈತರಿಗೆ ಕೊಡ್ತಾ ಇದ್ದೀವಿ, ಇಂತಿಂಥ ಸಮಸ್ಯೆಗಳಾಗಿದೆ ಅಂತ ಒಂದು ಪಟ್ಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪರಿಹಾರ ಘೋಷಣೆ ಮಾಡಬೇಕಾಯಿತು. ಇನ್ನ ಕೂಡ ಈ ಪರಿಹಾರ ಘೋಷಣೆಗೆ ಒಂದು ಯಾವುದೇ ಒಂದು ಮಾಹಿತಿಯನ್ನು ಕಲೆ ಹಾಕ್ದಲೆ ಕೇವಲ ಇವರು ಒಂದು ಕುರ್ಚಿ ಒಂದು ಕಾದಾಡ್ತಲೇ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ರೆ ಬಿಟ್ರೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಕ್ರಮ ಅಲ್ಲಲ್ಲ, ಕಳೆದ 3 ವರ್ಷದ ಅವಲೋಕನ ಮಾಡ್ಬಿಟ್ರೆ ಈ ರಾಜ್ಯದ ಜನತೆಗೆ ಗ್ಯಾರಂಟಿ ಅನ್ನೋದು ಒಂದು ಪಕ್ಕಕ್ಕೆ ಇಟ್ಬಿಡಿ. ಅದಾದ ನಂತರ ಏನೋ ಒಂದು ಉದಾಹರಣೆಗೆ ಒಂದು 10 ರಿಂದ 15 ಪಾಯಿಂಟ್ ಕೇಳ್ಬಿಟ್ರೆ ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಉತ್ತರ ಕೊಡುವಂತ ಶಕ್ತಿ ಖಂಡಿತ ಇಲ್ಲ. ನಟರಾಜ್ ಗೌಡ್ರೆ, ಸಮಸ್ಯೆಯ ಮೂಲ ಇರೋದು ನೀವು 19 ಜನರನ್ನ ತೆಗೆದುಕೊಂಡಾಗ ಅನುಸರಿಸಿದಂತ ಮಾನದಂಡದಲ್ಲಿ. ಅದೇ ಈಗ ಸಮಸ್ಯೆಯ ಮೂಲವಾಗಿ ಕಾಡ್ತಾ ಇರೋದು ನಿಮಗೆ. ಅಲ್ಲೇ ಎಡವಟ್ಟಾಗಿರೋದು. ಅದು ಯಾರ ಎಡವಟ್ಟು? ತಪ್ಪು ಯಾರ್ದಾಗಿರೋದು? ಈಗ ಮಂತ್ರಿ ಆಗ್ಲಿಕ್ಕೆ ಮಾನದಂಡ ಅಂತ ಬರಲ್ಲ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅವರ ವಿವೇಚನೆಗೆ ಏನ್ ಶಕ್ತಿ ಬರುತ್ತೆ, ಯಾರ ಒಳ್ಳೆ ತಂಡ ಅಂತ ಮಾಡ್ಕೋಬೇಕು ಅನ್ಸುತ್ತೆ, ಕೆಲವರು ಹಿರಿಯರಿಗೆ, ಕೆಲವು ಕಿರಿಯರಿಗೆ, ಜಾತಿವಾರು, ಪ್ರದೇಶಕವಾರು ಅದೆಲ್ಲ ಸಮತೋಲನ ಮಾಡಿ ಅದನ್ನ ಸಾಮಾಜಿಕ ನ್ಯಾಯದಲ್ಲಿ ಅವರ ಹಂಚಿಕೆ ಮಾಡ್ತಾರೆ. ಅದನ್ನ ಬ್ರದರ್ ಒಂದ್ ನಿಮಿಷ, ಸಾಮಾಜಿಕ ನ್ಯಾಯದಲ್ಲಿ ಅವರು ಮಾಡ್ತಾರೆ. ಆಮೇಲೆ ಸೀನಿಯರ್ ಲೀಡರ್ಗಳ ಜೊತೆ ಸಮಾಲೋಚನೆ ಮಾಡಿ ಹೈಕಮಾಂಡ್ ನ ಅನುಮೋದನೆ ಪಡ್ಕೊಂಡು ಅವರು ಮಾಡ್ತಾರೆ. ಅದನ್ನ ಮಾಡಿದ್ದಾರೆ. ಅದರೊಳಗೆ ಖಂಡಿತವಾಗಿ ಈಗ 20 ಖಾತೆಗಳಿಗೆ 60 ಜನದ ಆಕಾಂಕ್ಷಿಗಳಿದ್ದಾಗ ಅಸಮಾಧಾನ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಅದರೊಳಗೆ ಯಾವ ರೀತಿಯ ಸಮಸ್ಯೆ ನಮಗಂತೂ ಅಲ್ಲ. ನಟರಾಜ್ ಗೌಡ್ರೆ, ನೀವು 58-59 ದಿನ ತೆಗೆದುಕೊಂಡು ಕ್ಯಾಬಿನೆಟ್ ವಿಸ್ತರಣೆಯನ್ನ ಮಾಡಿದ್ರಿ. 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ, ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲ. ಈ ರೀತಿ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡಿ ಈಗ ಹೇಳ್ತೀರಿ ಎಲ್ಲ ಸರಿ ಇದೆ, ಅದ್ಭುತವಾದ ಕ್ಯಾಬಿನೆಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ ನೀವು. ಅದ್ಭುತವಾದ ಕ್ಯಾಬಿನೆಟ್ ಆಗಿದ್ರೆ ಖಾತೆ ಹಂಚಿಕೆಯ ಪ್ರೊಸೀಜರ್ ಎಲ್ಲ ಮುಗಿದು ಹೋಗಬೇಕಿತ್ತು, ಟೇಕ್ ಆಫ್ ಆಗಬೇಕಿತ್ತು ನಿಮ್ಮ ಸರ್ಕಾರ. ಈಗ 4 ಕಂದಾಯ ಏನು ವಿಭಾಗಗಳಿದ್ದಾವೆ, 4 ಕಂದಾಯ ವಿಭಾಗಗಳಲ್ಲಿ ಮಂತ್ರಿಗಿರಿ ಇದೆ. ಯಾರಿಗೂ ಕೂಡ ಈ ಜಿಲ್ಲೆಗಿಲ್ಲ ಆ ಜಿಲ್ಲೆಗಿಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಒಂದಂತೂ ಸರಿ, ಮಹಿಳೆಗೆ ಅವಕಾಶ ಕೊಟ್ಟಿಲ್ಲದಿರೋದು ನಮಗೂ ಕೂಡ ಬೇಸರ ತರಿಸಿದೆ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಒಂದೇ ಒಂದು, ಯಾಕಂದ್ರೆ ಕಳೆದ ಬಾರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು, ಈಗ ಆ ಜಾಗಕ್ಕೆ ಬೇರೆ ಯಾರನ್ನ ಹಾಕ್ತಾರ ಅವ್ರನ್ನ ಹಾಕ್ತಾರ ಬೇರೆ ವಿಷಯ. ಆದ್ರೆ ಒಂದು ಮಹಿಳಾ ಪ್ರಾತಿನಿಧ್ಯ ಬೇಕೇ ಬೇಕಿತ್ತು. ಅದನ್ನ ನಾವು ಕೂಡ ಮನವಿಯನ್ನು ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಗಮನ ಕೊಡ್ತಾರೆ, ಅದನ್ನ ಖಂಡಿತವಾಗಿ ಮಾಡ್ತಾರೆ. ಅದು ಬಿಟ್ರೆ
ಪ್ರಾದೇಶಿಕವಾರ ಆಗ್ಲಿ ಅಥವಾ ಜಾತಿವಾರ ಆಗ್ಲಿ ನಮ್ಮಷ್ಟು ಮಾಡುವಂತದ್ದು ಬೇರೆ ಯಾವ ಸರ್ಕಾರದಲ್ಲೂ ಆಗಿಲ್ಲ. ಅಷ್ಟು ಒಳ್ಳೆಯ ಮಂತ್ರಿಮಂಡಲವನ್ನ ನಟರಾಜ್ ಗೌಡ್ರೆ ಪ್ರಾಮಾಣಿಕವಾಗಿ ಹೇಳಿ, ಒಂದು ಚರ್ಚೆ ನಡೀತಾ ಇದೆ ಈಗ. ಕೆಲವರ ರಾಜೀನಾಮೆಯನ್ನು ಪಡ್ಕೊಳ್ಳಲಾಗುತ್ತೆ, ಬೇರೆಯವರಿಗೆ ಅವಕಾಶ ಕೊಡುತ್ತೆ, ಪೊಲಿಟಿಕಲ್ ರೀಸನಿಗೋಸ್ಕರ, ರಾಜಕೀಯ ಕಾರಣಕ್ಕೋಸ್ಕರ. ಒಂದು ವೇಳೆ ಆ ರೀತಿ ಆಯ್ತು ಅಂತ ಅಂದ್ಕೊಳ್ಳಿ ನೀವು, ಖಾತೆಯೇ ಪಡ್ಕೊಳ್ಳೋ ಮೊದಲು ಒಬ್ಬ ವ್ಯಕ್ತಿ ಮಾಜಿಯಾದ, ಒಬ್ಬ ಸಚಿವ ಮಾಜಿಯಾದ ಅಂತಂದ್ರೆ ಅದರಷ್ಟು ಮುಜುಗರ, ಅದರಷ್ಟು ದೊಡ್ಡ ಮುಜುಗರ ಸರ್ಕಾರಕ್ಕೆ ಇನ್ನೊಂದಿದೆಯಾ ನಟರಾಜ್ ಗೌಡ್ರೆ? ಅದ್ರೊಳಗೆ ಯಾವ ಮುಜುಗರ ಆಗುತ್ತೆ? ಮತ್ತೆ ಅದ್ರೊಳಗೆ ಏನ್ ಮುಜುಗರ ಅಲ್ಲದೆ ಮತ್ತೇನು? ನೋಡಿ ಏನಿಲ್ಲ, ಈಗ ನೋಡ್ರಿ, ಅವರು ಈಗ ಶಾಸಕರಾಗಿದ್ದವರು ಸಚಿವರಾಗಿರ್ತಾವ ಪ್ರಮಾಣ ತಗೊಂಡಿದ್ದಾರೆ, ಖಾತೆ ಹಂಚಿಲ್ಲ, ಜಿಲ್ಲಾ ಉಸ್ತುವಾರಿ ಹಂಚಿಕೆ ಆಗಿದೆ, ಖಾತೆ ಹಂಚಿಕೆ ಆಗಿಲ್ಲದ್ರು ಕೂಡ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ಪರಿಸ್ಥಿತಿವರೆಗೂ ರಾಜೀನಾಮೆ ಯಾರು ತಗೊಂತೀವಿ ಅಂತ ಅದರ ಮಾಹಿತಿ ಎಲ್ಲೂ ಕೆಪಿಸಿಸಿ ನಲ್ಲಾಗ್ಲಿ ಹೈಕಮಾಂಡ್ ಅಲ್ಲಾಗ್ಲಿ ಬಂದಿಲ್ಲ. ಆದಾಗ್ಯೂ ನೀವ್ ಹೇಳ್ತಾರ ಆದರೆ ಹೋದರೆ ಅಂದ್ರದು ಊಹಾಪೋಹ. ಅಕಸ್ಮಾತ್ ಆದ್ರೂ ಕೂಡ ಒಳಗೆ ಏನು ಮುಜುಗರ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಊಹಾಪೋಹನೇ ಆಗಿತ್ತು, ಅದೀಗ ನಿಜ ರಾಜಕೀಯ ವ್ಯವಸ್ಥೆನಲ್ಲಿ ಇದೆಲ್ಲ ಸಾಮಾನ್ಯಗಳು. ಆಮೇಲೆ ಇದ್ರೊಳಗೆ ಏನು ದೊಡ್ಡ ಮಟ್ಟದಲ್ಲಿ ಯಾರೋ ಭ್ರಷ್ಟಾಚಾರ ಮಾಡಿ ಅಥವಾ ಯಾವ್ದೋ ಅನಾಚಾರ ಮಾಡಿ ಈ ತರ ಏನು ಆಚೆ ಹೋಗೋದಿಲ್ಲ. ಅವಕಾಶಗಳ ಕೊರತೆ ಆದಾಗ ಒತ್ತಡಗಳಿದ್ದ ಮುಜುಗರ ಎಲ್ಲಿಂದ ಸೃಷ್ಟಿ ಆಯ್ತು ಅಂತ ನಟರಾಜ್ ಗೌಡ್ರೆ ಒಮ್ಮೆ ಯೋಚನೆ ಮಾಡಿ ನೀವು. ಪಟ್ಟಿ ರಿಲೀಸ್ ಆಗುತ್ತೆ, ಮಂಗಳ ವೈದ್ಯ ಅವರ ಹೆಸರು ಇರುತ್ತೆ, ಚೇಂಜ್ ಆಗುತ್ತೆ. ಹೌದು, ಎಸ್ ಮಲ್ಲಿಕಾರ್ಜುನ್ ಬರ್ತಾರೆ ಆ ಜಾಗಕ್ಕೆ. ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರಿರುತ್ತೆ, ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅವಕಾಶನೇ ಸಿಗಲ್ಲ. ಈಗ ಮತ್ತೆ ಏನೋ ಚೇಂಜಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದೀರಿ, ಮತ್ತೆ ಏನೋ ಚೇಂಜಸ್ ಆಗತ್ತೆ ಅನ್ನೋ ಚರ್ಚೆಗಳು ಓಡಾಡ್ತಾ ಇದೆ. ಆ ರೀತಿ ಆದ್ರೆ ಅದು ಮುಜುಗರ ಅಲ್ಲ ಅಂತ ಹೇಳಿದ್ರೆ ನಾನು ಏನ್ ಹೇಳೋದಕ್ಕೆ ಸಾಧ್ಯ ಇದೆ ನಟರಾಜ್ ಗೌಡ್ರೆ ಇದ್ರ ಬಗ್ಗೆ? ಇದು ಮುಜುಗರ ಅಲ್ಲ, ಇದು ಪೊಲಿಟಿಕಲ್ ರೀಸನ್, ಇದೇನು ರಾಜಕೀಯ ಕಾರಣ ಅಂತ ಹೇಳೋದಕ್ಕೆ ಸಾಧ್ಯನಾ ಇದನ್ನ? ಇಲ್ಲ, ನೀವು ಅದಕ್ಕೆ ಏನ್ ಹೇಳ್ಬೋದು ಅಂದ್ರೆ ಶೀಘ್ರ ಆಗ್ಲಿ ಅಂತ ಹೇಳ್ಬೋದು ಅಷ್ಟೇ. ಏನಾದ್ರು ಬದಲಾವಣೆ ಇದ್ರು ಶೀಘ್ರ. ನಾನು ಹೇಳ್ಬೋದು, ನೀವು ಹಂಗೆ ಹೇಳೋದಕ್ಕೆ ಬರಲ್ಲ ನಟರಾಜ್ ಗೌಡ್ರೆ. ನಾನು ಹೇಳ್ಬೋದು, ಏನ್ ತಪ್ಪಿಲ್ಲ ಅದ್ರೊಳಗೆ. ಏನ್ ಗೊತ್ತಾ, ಏನೇ ಬದಲಾವಣೆ ಇದ್ರು ಶೀಘ್ರ ಆಗ್ಲಿ. ಗೊತ್ತಿರುತ್ತಲ್ಲ ನಟರಾಜ್ ಗೌಡ್ರೆ? ಇಲ್ಲ ಗೋವಿಂದ, ಆತರ ಏನಿಲ್ಲ. ಈಗ ಒಂದು ಮಂತ್ರಿಗಿರಿ ಖಾಲಿ ಇದೆ, ಅದನ್ನ ಫಿಲ್ ಮಾಡ್ಬೇಕು. ಅದನ್ನ ಫಿಲ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಂತಾರೆ ಅಥವಾ ಏನಾದ್ರು ಬದಲಾವಣೆಗಳಾಗ್ತದ, ಖಾತೆ ಬದಲಾವಣೆ ಕೊಡ್ಬೇಕಾದ್ರೆ ಯಾರು ಮಂತ್ರಿ ಬದಲಾವಣೆ ಮಾಡ್ತಾರೆ, ಆತರ ಏನು ಮಾಡ್ಬೇಕಾದ್ರು ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಕರ್ಮ ಮಾಡಬಹುದು. ಇದನ್ನ ಮಾಡೋದಕ್ಕೆ ಎಷ್ಟು ದಿನ ತೆಗೆದುಕೊಂಡ್ರ ನಟರಾಜ್ ಗೌಡ್ರೆ? 2 ತಿಂಗಳು ಬೇಕಾಯ್ತಾ ಈ ಎಡವಟ್ಟನ್ನ ಜನರ ಮುಂದೆ ಇಡೋದಕ್ಕೆ? 2 ತಿಂಗಳು ಬೇಕಾಯ್ತಾ? ಇಲ್ಲ ರಕ್ಷಕ್ರೆ, ಇದೊಂದು ಪ್ರಮೇಯನೇ ಅಲ್ಲ, ಇದೊಂದು ಸಮಸ್ಯೆನೇ ಅಲ್ಲ. ಯಾಕಂದ್ರೆ ಸಹಜ ಪ್ರಕ್ರಿಯೆಯಲ್ಲಿ ಈ ತರ ಆಗತ್ತೆ. ಸಹಜ ಪ್ರಕ್ರಿಯೆಯಲ್ಲಿ 60 ಜನ ಆಕಾಂಕ್ಷಿಗಳಿದ್ದಾಗ ಒಬ್ರು ಕೊಡ್ತೀವಿ, ಒಬ್ರು ಬಿಡ್ತೀವಿ, ಅಥವಾ ಒಬ್ರು ತಗೋತಾರೆ. ಅದೆಲ್ಲ ಕರೆಕ್ಟ್. ನಾನು ಹೇಳ್ತಾನೆ ಇಲ್ಲ ಎಲ್ರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ, 15% ರೂಲ್ ಇದೆ, ಓಕೆ, ಐ ಅಗ್ರಿ. ಬಟ್ ನೀವು ಪಟ್ಟಿ ರಿಲೀಸ್ ಮಾಡ್ತೀರಿ, ಬದಲಾವಣೆ ಆಗತ್ತೆ, ಹೆಸರಿದ್ದವರು ಪ್ರಮಾಣ ವಚನ ತೆಗೆದುಕೊಳ್ಳೋದಿಲ್ಲ. ಈಗ ಪ್ರಮಾಣ ವಚನ ತಗೊಂಡವರು ಖಾತೆ ಹಂಚಿಕೆ ಆಗೋದಕ್ಕಿಂತ ಮೊದಲೇ ಮಾಜಿ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಇದೆಲ್ಲವೂ ಸಹಜನಾ? ಇದೆಲ್ಲವೂ ಸಹಜ ಅಂತ ಭಾವಿಸ್ಬೇಕಾ ನಾವು? ಇದು ಸಹಜನೇ ಇದು. ಯಾಕಂದ್ರೆ ನೋಡಿ, ಅಕಸ್ಮಾತ್ ಈಗ ಇಲ್ಲಿವರೆಗೂ ಅದು ಊಹಾಪೋಹ, ಯಾರಾದ್ರೂ ರಾಜೀನಾಮೆ ತೆಗೆದುಕೋತಾರೆ ಅನ್ನೋದು ಊಹಾಪೋಹ ಇದೆ. ಆದ್ರೆ ಅದಾದ್ರೂ ಕೂಡ ಯಾವ ರೀತಿಯಾಗಿ ಅದ್ರೊಳಗೆ ಏನು ಸಹಜ ಪ್ರಕ್ರಿಯೆ ಅಂತ ತಿಳ್ಕೊಬೇಕೆ ಹೊರತು ಅದ್ರೊಳಗೆ ಯಾವ ರೀತಿಯ ವಿಶೇಷವಾದ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಯಾಕಂದ್ರೆ ರಾಜಕೀಯ ಒತ್ತಡಗಳು, ಆಕಾಂಕ್ಷೆಗಳು ಜಾಸ್ತಿ ಇದ್ದಾಗ ನಾವು ಮಾನ್ಯ ಮುಖ್ಯಮಂತ್ರಿಗಳು ಒಂದು ವೇಳೆ ಆ ರೀತಿ ಆಯ್ತು ಅಂತಾದ್ರೆ, ಈ ಲೆಕ್ಕಾಚಾರ ನಡೀತು ಅಂತಾದ್ರೆ ಅದರಷ್ಟು ದೊಡ್ಡ ಮುಖಭಂಗ ಕಾಂಗ್ರೆಸ್ಗೆ ಇನ್ನೊಂದಿಲ್ಲ. ಖಾತೆ ಪಡ್ಕೊಳ್ಳೋ ಮೊದಲೇ ಒಬ್ಬ ವ್ಯಕ್ತಿ ಮಾಜಿ ಆದ್ರು ಅಂತಂದ್ರೆ ಅದರಷ್ಟು ದೊಡ್ಡ ಮುಖಭಂಗ ಇನ್ನೊಂದಿಲ್ಲ ನಟರಾಜ್ ಗೌಡ್ರೆ. ಅದು ನಿಮ್ಮ ವಿಶ್ಲೇಷಣೆ ಅಷ್ಟೇನೆ. ಅದರೊಳಗೆ ಅದ್ರ ಮುಖಭಂಗನೂ ಇರಲ್ಲ, ವಿಶ್ಲೇಷಣೆ ಎಲ್ಲ ವಾಸ್ತವ. ಮಾತನಾಡೋಣ, ನನಗೊಂದು ಬ್ರೇಕ್ನ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.